ಧಾರವಾಡ ಡಿಸಿ ಕಚೇರಿ ಗೇಟ್ ತಳ್ಳಿ ಆಕ್ರೋಶ. ದಲಿತ ವ್ಯಕ್ತಿ ನಿಂಗಪ್ಪ ಮಾದಾರ್ ಕೊಲೆ ಆರೋಪ. ಪೊಲೀಸರ ವಿರುದ್ಧ ಗ್ರಾಮಸ್ಥರ ತೀವ್ರ ಕಿಡಿಕಾರಿಕೆ. ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ. ಧಾರವಾಡ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಡಿಸಿ ಕಚೇರಿಯ ಒಳಾವರಣಕ್ಕೆ ಹೋಗಲು ಪ್ರತಿಭಟನಾಕಾರರು ಮುಂದಾದರು. ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ಅವರು ಬಾರದ ಹಿನ್ನೆಲೆಯಲ್ಲಿ ಕಚೇರಿಯ ಒಳಾವರಣಕ್ಕೆ ನುಗ್ಗಲು ಮುಂದಾಗಿ ಗೇಟ್ ತಳ್ಳಿ ಒಳಗೆ ತೆರಳಿದ್ರು. ಈ ವೇಳೆ ಅವರನ್ನು ತಡೆಯಲು ಪೊಲೀಸ್ ಸಿಬ್ಬಂದಿ ಮುಂದಾದಾಗ ಕೆಲಕಾಲ ಡಿಸಿ ಕಚೇರಿಯ ಆವರಣದಲ್ಲಿ ಹೈಡ್ರಾಮಾ ಸೃಷ್ಟಿಯಾಯಿತು. ಕಳೆದ ಸೆಪ್ಟೆಂಬರ್ನಲ್ಲಿ ಅಳ್ನಾವರ್ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದಲ್ಲಿ ನಿಂಗಪ್ಪ ಮಾದಾರ್ ಎಂಬ ದಲಿತ ವ್ಯಕ್ತಿಯ ಕೊಲೆಯಾಗಿತ್ತು. ಸವರ್ಣೀಯ ವ್ಯಕ್ತಿಯೊಬ್ಬ ನಿಂಗಪ್ಪನನ್ನ ಹತ್ಯೆ ಮಾಡಿ ಆತನಿಗೆ ಕರೆಂಟ್ ಶಾಕ್ ನೀಡಿದ್ದಾನೆ. ಆದರೆ ಅಳ್ನಾವರ ಪೊಲೀಸರು ಇದನ್ನೊಂದು ಸಹಜ ಸಾವು ಎಂದು ದೂರು ದಾಖಲಿಸಿಕೊಂಡಿದ್ರು. ಪೊಲೀಸರು ಇದನ್ನ ಕೊಲೆ ಎಂದು ಪ್ರಕರಣ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ ಎಂದು ಆರೋಪಿಸಿ ದಲಿತ ಮುಖಂಡರು ಹಾಗೂ ಕುಂಬಾರಕೊಪ್ಪ ಗ್ರಾಮಸ್ಥರು ಪೊಲೀಸ್ ನಡೆಯ ವಿರುದ್ಧ ಕಿಡಿಕಾರಿದ್ರು. ಕೂಡಲೇ ನಿಂಗಪ್ಪ ಮಾದಾರ್ ಕೊಲೆ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ ಅವರು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ ನ್ಯೂಸ್ ಧಾರವಾಡ.